ಅಸ್ಸಲಾಮುಅಲೈಕುಮ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಇಡ್ಲಿ ಮತ್ತು ಉದ್ದಿನ ವಡೆ ಆಮೇಲೆ ಸಾಂಬಾರು ಮಾಡಲ್ಲ ಫ್ರೆಂಡ್ಸ್. ಸಾಂಬಾರು ಥರ ಬೇರೆ ಸಾರು ಮಾಡ್ತೀನಿ, ನೋಡಿ ಹೆಂಗೆ ಮಾಡ್ತೀನಿ ಅಂತ. ಬೆಳಗ್ಗೆ ಆಯಿತು, ತಿಂಡಿ ಮಾಡಬೇಕು, ಇನ್ನೂ ಸಾಮಾನು ಖಾಲಿ ಮಾಡಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗೆ ಉಬ್ಬಿದೆ ಹಿಟ್ಟು ಅಂತ ತೋರಿಸ್ತಾ ಇರೋದು ನಿಮಗೆ. ಇಡ್ಲಿ ಹಿಟ್ಟು ಫ್ರೆಂಡ್ಸ್, ದೊಡ್ಡ ಪಾತ್ರೆಯಲ್ಲಿ ಹಾಕಿದ್ದೆ ನಾನು ಹಿಟ್ಟು ರುಬ್ಬಿ, ಅದು ಇಷ್ಟು ಆಗಿದೆ. ನೋಡಿರಿ, ತೋರಿಸ್ತೀನಿ ನಿಮಗೆ ಹೆಂಗಾಗಿದೆ ಅಂತ. ಇದರಲ್ಲಿ ನಾನು ಏನು ಮಿಕ್ಸ್ ಮಾಡಲ್ಲ, ಸೋಡಾ ಪುಡಿನೂ ಮಿಕ್ಸ್ ಮಾಡಲ್ಲ, ಏನೂ ಇಲ್ಲ, ಬರೀ ಉಪ್ಪು ಸೇರಿಸ್ತೀನಿ ನಾನು. ಇಲ್ಲಿ ನೋಡಿರಿ, ಇಲ್ಲಿ ಹೆಂಗೆ ಉಬ್ಬಿದೆ ಅಂತ ತೋರಿಸ್ತಾ ಇರೋದು ನಿಮಗೆ. ಇದೇ ಸಾಕು ಫ್ರೆಂಡ್ಸ್, ಸೋಡಾ ಪುಡಿ ಹಾಕಲ್ಲ ನಾನು, ದೋಸೆಗೂ ಹಾಕಲ್ಲ, ಇಡ್ಲಿಗೂ ಹಾಕಲ್ಲ, ಮತ್ತು ಪಡ್ಡು ಮಾಡ್ತಾರಲ್ಲ ಅದರಲ್ಲೂ ಹಾಕಲ್ಲ ಫ್ರೆಂಡ್ಸ್ ನಾನು. ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿ ತಗೊಂಡು ಹೋಗಿದ್ದಾರೆ ಬಿಸ್ಕೆಟ್ ಮಕ್ಕಳು ಮದ್ರಸೆಗೆ. ಅಲ್ಲಿ ತೋರಿಸ್ತಾ ಇರೋದು ನಿಮಗೆ ಹೆಂಗಿದೆ ಹಿಟ್ಟು. ನೋಡಿರಿ ಎಷ್ಟು ಗಟ್ಟಿಯಾಗಿದೆ ಅಂತ. ಇದರಲ್ಲಿ ಇಷ್ಟು ಮಾಡಲ್ಲ ಫ್ರೆಂಡ್, ತೆಗಿತೀನಿ ನಾನು ಹಿಟ್ಟು ಅರ್ಧ. ಮತ್ತು ಇಲ್ಲಿ ಉದ್ದಿನಬೇಳೆನೂ ನೆನೆಸೋಕ್ಕೆ ಹಾಕಿದ್ದೀನಿ ರಾತ್ರಿಯೇ, ಉದ್ದಿನ ವಡೆ ಮಾಡೋಕ್ಕೆ. ಇದನ್ನು ರುಬ್ತೀನಿ ಫ್ರೆಂಡ್ಸ್. ಇದು 1/4 kgದಲ್ಲಿ ಅರ್ಧ ನೆನೆಸೋಕ್ಕೆ ಹಾಕಿದ್ದೆ ಬೇಳೆ. ಇಷ್ಟೇ ಫ್ರೆಂಡ್ಸ್, ಜಾಸ್ತಿ ಹಾಕಿಲ್ಲ ನಾನು, ಯಾಕಂದರೆ ಇಡ್ಲಿ ಹೋಗಿ ತಿನ್ನಲ್ಲ ಫ್ರೆಂಡ್ಸ್. ಆಮೇಲೆ ಇಲ್ಲ ವಡೆ ತಿಂತಾರೆ, ಇಡ್ಲಿ ತಿನ್ನಲ್ಲ, ಅದಕ್ಕೆ ನಾನು ಸ್ವಲ್ಪನೇ ನೆನೆಸೋಕ್ಕೆ ಹಾಕಿರೋದು ಬೇಳೆ. ಇದು ಈಗ ರುಬ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ನಾನು ಇಡ್ಲಿ ಪಾತ್ರೆಯಲ್ಲಿ ಹಿಟ್ಟು ಹಾಕಿ ಇಡ್ತೀನಿ ಫ್ರೆಂಡ್ಸ್. ಆಮೇಲೆ ಇದು ಉದ್ದಿನಬೇಳೆ ರುಬ್ತೀನಿ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಹಿಂಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ರುಬ್ತೀನಿ. ಜಾಸ್ತಿ ನೀರು ಹಾಕಬಾರ್ದು ಉದ್ದಿನಬೇಳೆಗೆ, ಸ್ವಲ್ಪ ನೀರು ಹಾಕಬೇಕು. ಆಮೇಲೆ ಇದು ರುಬ್ತೀನಿ ಫ್ರೆಂಡ್ಸ್. ಹಿಟ್ಟು ನುಣ್ಣಗಾಗಿ ರುಬ್ಬಬೇಕು. ಇದು ಈಗ ಹಿಟ್ಟು ಖಾಲಿ ಮಾಡ್ತಾ ಇರೋದು. ಇಷ್ಟು ಹಿಟ್ಟು ಹಾಕಲ್ಲ ನಾನು, ಇಷ್ಟು ಹಿಟ್ಟಿನಲ್ಲಿ ಉಪ್ಪು ಹಾಕಲ್ಲ ಫ್ರೆಂಡ್ಸ್, ಅದು ಖಾಲಿ ಮಾಡ್ತಾ ಇರೋದು. ಇಷ್ಟು ಜಾಸ್ತಿ ಆಗುತ್ತೆ ಹಿಟ್ಟು, ಇಡ್ಲಿ ಹಿಟ್ಟು, ಅದಕ್ಕೆ ಅರ್ಧ ಹಿಟ್ಟು ತೆಗಿತೀನಿ ಇದರಲ್ಲಿ. ಮತ್ತೊಂದಿನ ಇನ್ನೊಂದು ನಾಷ್ಟ ಮಾಡ್ಬೋದು ಅದರಲ್ಲಿ, ಪಡ್ಡು ಇಲ್ಲದಂದರೆ ದೋಸೆ, ಅದನ್ನು ತೋರಿಸ್ತೀನಿ. ಇಲ್ಲಿ ತಟ್ಟೆ ಒಳಗೆ ನೀರು ಹಾಕಿ ಈ ಥರ ಇಡ್ತೀನಿ ಫ್ರೆಂಡ್ಸ್. ಇಲ್ಲಾಂದರೆ ಪೂರ್ತಿ ಉಬ್ಬಿ ಹಿಟ್ಟು ಶೆಲ್ಫ್ ಮೇಲೆ ಬೀಳತ್ತಂತ ಈ ಥರ ಇಟ್ಟಿರೋದು ನಾನು. ನೋಡಿ, ಖಾಲಿ ಮಾಡ್ತಾ ಇರೋದು ನಾನು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಪೂರ್ತಿ ತೆಗಿತೀನಿ ಹಿಟ್ಟು. ಎಷ್ಟು ಬೇಕೋ ಅಷ್ಟು ಹಿಟ್ಟು ತೆಗಿತೀನಿ ಫ್ರೆಂಡ್ಸ್ ನಾನು. ಇದಾದಮೇಲೆ ಹಿಟ್ಟು ಹಾಕಿ ಪಾತ್ರೆ ಒಳಗೆ ಇಡ್ಲಿ ಆಗೋಕ್ಕೆ ಬಿಡ್ತೀನಿ. ಇದರಲ್ಲಿ ನಾನು ಉಪ್ಪು ಹಾಕ್ತೀನಿ ಫ್ರೆಂಡ್ಸ್. ಫ್ರಿಜ್ನಲ್ಲಿ ಇಡ್ತೀನಲ್ಲ ಆವಾಗ ಉಪ್ಪು ಹಾಕಬಾರ್ದು, ಯಾಕಂದರೆ ಉಪ್ಪು ಹಾಕಿದರೆ ಪೂರ್ತಿ ಹಿಟ್ಟು ಹುಳಿ ಆಗುತ್ತೆ. ಅದಕ್ಕೆ ಈ ಹಿಟ್ಟಿನಲ್ಲಿ ಹಾಕಲ್ಲ ನಾನು ಉಪ್ಪು. ಇವಾಗ ಇಡ್ಲಿ ಮಾಡ್ತೀನಲ್ಲ ಅದರಲ್ಲಿ ಉಪ್ಪು ಹಾಕ್ತೀನಿ, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು. ನೋಡಿರಿ, ಉಪ್ಪನ್ನು ಖಾಲಿ ಆಗಿತ್ತು, ಅದಕ್ಕೆ ಇದರಲ್ಲಿ ಹಾಕ್ತಾಯಿದ್ದೀನಿ. ಹಾಕಾಯಿತು ಫ್ರೆಂಡ್ಸ್, ಎಲ್ಲ ಪಾತ್ರೆ ಕ್ಲೀನ್ ಮಾಡಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಒಂದು ಚಮಚದಷ್ಟು ಹಾಕ್ತೀನಿ ಫ್ರೆಂಡ್ಸ್. ನಾನು ಇವತ್ತು ಸಾಂಬಾರು ಮಾಡ್ತಾಯಿಲ್ಲ, ಬರೀ ಟಮಾಟೆ ಮತ್ತು ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಸಾರು ಮಾಡ್ತೀನಿ ಫ್ರೆಂಡ್. ಹೆಂಗೆ ಮಾಡ್ತೀನಿ ನೀವು ನೋಡಿ ಟ್ರೈ ಮಾಡಿರಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದರಲ್ಲಿ ನಾನು ಸೋಡಾ ಪುಡಿ ಏನು ಹಾಕಲ್ಲ, ಹಾಗೆ ಮಾಡ್ತೀನಿ ಫ್ರೆಂಡ್ಸ್. ಇಡ್ಲಿ ಚೆನ್ನಾಗಾಗತ್ತೆ. ಮಿಕ್ಸ್ ಮಾಡಿ ಆಯಿತು. ನನ್ನ ಹತ್ರ ಸ್ಟೀಲ್ ಪಾತ್ರೆನೇ ಇರೋದು ಫ್ರೆಂಡ್ಸ್. ಇದು ನೋಡಿರಿ, ಇಲ್ಲಿ ಸ್ಟೀಲ್ ಇರೋದಲ್ಲಿ ಇದು ಕಲ್ಲೇನೇ ಹೋಗಿಲ್ಲ, ಎಷ್ಟು ಕ್ಲೀನ್ ಮಾಡಿದ್ರೂ ಹೀಗೆ ಇರುತ್ತೆ ಫ್ರೆಂಡ್ಸ್ ಸ್ಟೀಲ್ ಪಾತ್ರೆಯಲ್ಲಿ. ಸಿಲ್ವರ್ ಪಾತ್ರೆಯಲ್ಲಿ ಇಟ್ಟರೆ ಏನಾಗಲ್ಲ, ಸ್ಟೀಲ್ ಪಾತ್ರೆಯಲ್ಲಿ ಈ ಥರ ಆಗುತ್ತೆ. ಕ್ಲೀನ್ ಮಾಡಿದ್ರೂ ಕ್ಲೀನೇ ಆಗಲ್ಲ ಫ್ರೆಂಡ್ಸ್. ಅದು ನೋಡ್ತಾ ಇರೋದು ನೀರು ಹಾಕಿ ಎಷ್ಟು ಬೇಕು ಅಂತ. ಇನ್ನೊಂದು ಸ್ವಲ್ಪ ಹಾಕ್ತೀನಿ ನೀರು ಬಿಸಿ ಆದಮೇಲೆ ಹಿಟ್ಟು ಹಾಕಿ ಪ್ಲೇಟ್ನಲ್ಲಿ ಇಡ್ತೀನಿ. 4 ಪ್ಲೇಟ್ ಇರೋದು ಫ್ರೆಂಡ್ಸ್. ಇದು ಬೇಗ ಆಗುತ್ತೆ, 10 ನಿಮಿಷದಲ್ಲಿ ಇಡ್ಲಿ. ನೋಡ್ತಾ ಇರೋದು, ಎಣ್ಣೆ ಹಚ್ಚಿ ಹಿಟ್ಟು ಹಾಕ್ಕೊತೀನಿ ಫ್ರೆಂಡ್ಸ್ ಪ್ಲೇಟ್ನಲ್ಲಿ. ಇದು ಲೂಸೂ ಆಗಿದೆ, ಟೈಟ್ ಮಾಡ್ಕೊಳ್ಬೇಕು.
ಪ್ಲೇಟ್ನಲ್ಲಿ ಎಣ್ಣೆ ಹಚ್ಚಿ ಆಮೇಲೆ ಹಿಟ್ಟು ಹಾಕ್ತೀನಿ. ಮಕ್ಕಳಿಗೆ ಇಡ್ಲಿ ಅಂದರೆ ತುಂಬ ಇಷ್ಟ. ನನ್ನ ಮಕ್ಕಳಿಗೆ ಇಡ್ಲಿ ಮತ್ತು ಈ ಥರ ಸಾರು ಮಾಡಿದರೆ ತುಂಬ ಇಷ್ಟ. ಅವರಿಗೆ ತುಂಬ ಚೆನ್ನಾಗಿ ಹೇಳ್ತಾರೆ ಇದೇ ಚೆನ್ನಾಗಿದೆ ಅಂತ. ನೋಡಿರಿ ಹಿಟ್ಟು ಹಾಕಿ ಆಯಿತು. ಈಗ ಇಡ್ತೀನಿ ಒಲೆ ಮೇಲೆ. ಇದಾಗತ್ತೆ ರೆಡಿ 10 ನಿಮಿಷದಲ್ಲಿ. ಇಲ್ಲಿ ಫ್ಯಾನ್ ನಡೀತಾ ಇದೆ ಫ್ರೆಂಡ್, ಅದಕ್ಕೆ ಶಬ್ದ ಬರ್ತಾ ಇರೋದು ಫ್ಯಾನಿಂದು. ಈಗ ಇಡ್ತಾ ಇದ್ದೀನಿ ಇಡ್ಲಿ ಆಗೋಕ್ಕೆ. ನಾನು ಯಾರ್ಯಾರ ಮಕ್ಕಳಿಗೆ ಇಷ್ಟ ಒಂದು ಸ್ವಲ್ಪ ಕಮೆಂಟಲ್ಲಿ ಹೇಳ್ರಿ ಫ್ರೆಂಡ್ಸ್. ಮಾಡೋಕ್ಕೆ ಇಷ್ಟನೇ, ಆದರೆ ಒಂದು ಸ್ವಲ್ಪ ಜಾಸ್ತಿ ಪಾತ್ರೆ ಹಿಡಿಯುತ್ತೆ, ಪಾತ್ರೆನೂ ಜಾಸ್ತಿ ಆಗುತ್ತೆ ಇಡ್ಲಿ ಮಾಡಿದರೆ. ನೋಡಿರಿ ಇಡ್ಲಿ ಆಗ್ತಾಯಿದೆ ಅಲ್ಲಿ ಒಲೆ ಮೇಲೆ. ನೋಡಿ ಇಲ್ಲಿ ಹಿಟ್ಟು ರುಬ್ಬಿದ್ದೀನಿ ಉದ್ದಿನಬೇಳೆದು. ನೀರೇ ಹಾಕಿಲ್ಲ ಫ್ರೆಂಡ್ ಜಾಸ್ತಿ, ನಾನು ಅರ್ಧ ಗ್ಲಾಸ್ಗಿಂತ ಕಡಿಮೆನೇ ಹಾಕಿರೋದು ನೀರು. ಇದಾಮೇಲೆ ಮಾಡ್ತೀನಿ ಫ್ರೆಂಡ್. ಫಸ್ಟ್ ಇಲ್ಲಿ ಟೊಮ್ಯಾಟೊ, ಆಮೇಲೆ ಕೊತ್ತಂಬರಿ, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲ ಕಟ್ ಮಾಡಿದ್ದೀನಿ. ಇದು ಕುಕ್ಕರ್ನಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಬೇಕಾದರೆ ನೀವು ಹೆಸರು ಬೇಳೆ ಇರುತ್ತಲ್ಲ ಅದು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ನಾನು ಬೇಳೆ ಏನೂ ಹಾಕ್ತಾಯಿಲ್ಲ ಇದರಲ್ಲಿ, ಬರೀ ಇದರಲ್ಲೇ ಮಾಡ್ತಾಯಿರೋದು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್, ನೀವು ಒಂದು ಸಲ ಟ್ರೈ ಮಾಡಿರಿ. ಬೇಳೆ ಹಾಕಿ ಸಹಜ ಎಲ್ಲರೂ ಮಾಡ್ತಾರೆ ಸಾಂಬಾರು. ನಾನು ಬೇಳೆ ಯೂಸೇ ಮಾಡ್ತಾಯಿಲ್ಲ, ಹಾಗೆ ಮಾಡ್ತಾಯಿರೋದು. ಒಂದು ಸ್ವಲ್ಪ ಮೆಂತ್ಯಕಾಳು, ಆಮೇಲೆ ಅರ್ಧ ಚಮಚದಷ್ಟು ಜೀರಿಗೆ, ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿ ಇಡ್ತೀನಿ. ಒಂದು ಸ್ವಲ್ಪ ನೀರು ಹಾಕಿ. ಇದರಲ್ಲಿ ನಾನು ಉಪ್ಪು ಹಾಕ್ತಾಯಿಲ್ಲ ಮತ್ತು ಖಾರದ ಪುಡಿ ಹಾಕ್ತಾಯಿಲ್ಲ, ಅದು ಆಮೇಲೆ ಹಾಕ್ತೀನಿ. ಒಂದು ಸೀಟಿ ಆದಮೇಲೆ ತೆಗಿತೀನಿ. ಆಮೇಲೆ ಇಲ್ಲಿ ನೋಡಿ ಇಷ್ಟೇ, ಅರ್ಧ ಗ್ಲಾಸ್ದಷ್ಟು ನೀರು ಹಾಕಿದ್ದೀನಿ ನಾನು. ಇದೀಗ ಕುಕ್ಕರ್ ಮುಚ್ಚಳ ಮುಚ್ಚಿ ಇಡ್ತೀನಿ ಫ್ರೆಂಡ್ಸ್. ಜಾಸ್ತಿ ನೀರು ಹಾಕಬಾರ್ದು, ಇಲ್ಲಾಂದರೆ ಟೊಮ್ಯಾಟೊದಲ್ಲೂ ನೀರು ಇರುತ್ತೆ, ಅದೇ ಜಾಸ್ತಿ ಆಗುತ್ತೆ. ಇಟ್ಟಿದ್ದೀನಿ ಒಲೆ ಮೇಲೆ. ಇಡ್ಲಿ ರೆಡಿ ಆಗ್ತಾಯಿದೆ ಫ್ರೆಂಡ್ಸ್. ನೋಡ್ತಾಯಿದ್ದೀನಿ ಚೆಕ್ ಮಾಡಿ ಆಗಿದೆ ಏನಿಲ್ಲ ಅಂತ. ಇಲ್ಲಿ ಫಸ್ಟ್ ಕುಕ್ಕರ್ ಇಡ್ತೀನಿ ನಾನು. ಆಗಿಲ್ಲ ಅಂದರೆ ಇಡ್ಲಿ ಒಂದು 5 ನಿಮಿಷ ದಮ್ ಮಾಡಿದರೆ ಆಗತ್ತೆ ಅದು. ನಾನು ಚಾಕುಯಿಂದನೇ ಟೇಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್, ಇಡ್ಲಿ ಆಯಿತು ಏನಿಲ್ಲ ಅಂತ. ಆಗಿದೆ ಇಡ್ಲಿ. ಈಗ ತೆಗಿತಾ ಇದ್ದೀನಿ. ಇದು ಥಂಡಿ ಆದಮೇಲೆ ತೆಗಿತೀನಿ ಇಡ್ಲಿ ಎಲ್ಲ. ಪೂರ್ತಿ ಪ್ಲೇಟು ಥಂಡಿ ಆಗಬೇಕು, ಆಮೇಲೆ ತೆಗಿಬೇಕು ಫ್ರೆಂಡ್. ಚೆನ್ನಾಗಿ ಬರುತ್ತೆ ಇಡ್ಲಿ ತೆಗಿಯೋಕ್ಕೆ. ಬಿಸಿ ಆದಮೇಲೆ ತೆಗೆದಿದ್ರೆ ಎಲ್ಲ ಕೆಟ್ಟೋಗುತ್ತೆ ಇಡ್ಲಿ. ಈಗ ತೆಗಿತೀನಿ ಥಂಡಿ ಆದಮೇಲೆ ನಾನು. ಇಲ್ಲಿ ನೋಡಿರಿ ರೆಡಿ ಆಯಿತು ತೆಗ್ದು. ಇಡ್ಲಿ ನಮ್ಮದು ಸಾಫ್ಟ್ ಆಗಿದೆ. ಇದರಲ್ಲಿ ಏನೂ ಹಾಕಿಲ್ಲ ಫ್ರೆಂಡ್, ಬರೀ ರಾಶನ್ ಅಕ್ಕಿ, ಆಮೇಲೆ ಒಂದು ಸ್ವಲ್ಪ ಮೆಂತ್ಯಕಾಳು, ಆಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ. ಇದರಲ್ಲಿ ಬಿಸಿ ಅನ್ನ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಮೆತ್ತಗೂ ಇರುತ್ತೆ ಇಡ್ಲಿ. ಈಗ ಹಿಟ್ಟು ರೆಡಿ ಆಗ್ತಾಯಿದೆ ಉದ್ದಿನ ವಡದು. ಇದು ಶುಂಠಿ ಮತ್ತು ಕೊಬ್ಬರಿ ತುರಿ ಮಾಡಿದ್ದೀನಿ, ಒಂದು ಸ್ವಲ್ಪ ಕಟ್ ಮಾಡಿ. ಈ ಥರ ನಾನು ಮಸಾಲೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಏನು ಹಾಕಿಲ್ಲ ಅದರಲ್ಲಿ. ನೀವು ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಕಟ್ ಮಾಡು ಹಾಕ್ಬೋದು. ಇಲ್ಲಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಹಿಟ್ಟು. ಈ ಥರ ಇರಬೇಕು ಫ್ರೆಂಡ್ಸ್. ಈಗ ಇದು ಪೂರ್ತಿ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಒಂದೇ ರೊಟೇಷನ್ನಲ್ಲಿ ಇರಬೇಕು ಹಿಟ್ಟು ಮಿಕ್ಸ್ ಮಾಡಿದ್ದು, ಆವಾಗ ಚೆನ್ನಾಗಾಗತ್ತೆ, ಫ್ಲಾಫಿ ಆಗುತ್ತೆ ಅದು ಹಿಟ್ಟು ಎಲ್ಲ. ಇಲ್ಲಿ ನೋಡಿ ಟೇಸ್ಟ್ ಮಾಡೋದು. ನೀರಿನಲ್ಲಿ ಹಾಕಿದರೆ ಈ ಥರ ಬರಬೇಕು ಮೇಲೆ. ಇದು ರೆಡಿ ಆಗಿದೆ ಫ್ರೆಂಡ್ಸ್ ಹಿಟ್ಟು ಉದ್ದಿನ ವಡೆದು. ಎಲ್ಲರೂ ಮಾಡ್ತಾರೆ, ಆದರೂ ಹೇಳ್ತಾ ಇರೋದು ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ. ಎಲ್ಲರಿಗೂ ಬರುತ್ತೆ ಇದು ಉದ್ದಿನ ವಡೆ ಹೆಂಗೆ ಮಾಡ್ತಾರೆ ಅಂತ. ಈ ಥರ ಒಂದೇ ರೊಟೇಷನಲ್ಲಿ ಮಾಡಬೇಕಂತ ತೋರಿಸ್ತಾ ಇರೋದು ಫ್ರೆಂಡ್ಸ್ ನಾನು. ಈಗ ಇದರಲ್ಲಿ ಮಸಾಲೆ ಹಾಕ್ತೀನಿ. ಮಸಾಲೆ ಅಂದರೆ ಅದೇ ಕೊಬ್ಬರಿ ತುರಿ, ಆಮೇಲೆ ಶುಂಠಿ ಕಟ್ ಮಾಡಿ ಪೀಸು, ಜೀರಿಗೆ ಹಾಕ್ತಾಯಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಒಂದು ಸ್ವಲ್ಪ ನಾನು ಹಿಂಗೆ ಹಾಕ್ತೀನಿ ಫ್ರೆಂಡ್, ಗ್ಯಾಸ್ ಆಗಬಾರ್ದು ಅಂತ. ಸ್ವಲ್ಪ ಅಂದರೆ ಚುಟ್ಕಿದಷ್ಟು ಹಾಕ್ತಾಯಿದ್ದೀನಿ ನಾನು ಹಿಂಗಿಲ್ಲ ಅಂದ್ರೂ ಮಾಡ್ಬೋದು ಫ್ರೆಂಡ್ಸ್, ಜೀರಿಗೆ ಇರುತ್ತಲ್ಲ ಏನಾಗಲ್ಲ. ನನ್ನ ಹತ್ರ ಇದೆ ಹಿಂಗು, ಅದಕ್ಕೆ ಹಾಕ್ತಾಯಿದ್ದೀನಿ. MTR ಇಂದು ಒಂದು ಸ್ವಲ್ಪ, ಜಾಸ್ತಿ ಇಲ್ಲ. ಇದರಲ್ಲಿ ಕರಿಬೇವು ಸೊಪ್ಪು ಕಟ್ ಮಾಡಿ ಹಾಕ್ತೀನಿ. ಆಮೇಲೆ
ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಿಂಗು ಕರಿಬೇವು ಸೊಪ್ಪು ಹಾಕಿದರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿನೂ ಹಾಕ್ಬೋದು, ನಾನು ಹಾಕ್ತಾಯಿಲ್ಲ ಕೊತ್ತಂಬರಿ. ಇದು ಸೆಕೆಂಡ್ ಟ್ರಿಪ್ ಆಯಿತು ಇಡ್ಲಿದು. ಒಂದು ಸ್ವಲ್ಪ 5 ನಿಮಿಷ ಬಿಟ್ಟಿದ್ದೀನಿ ದಮ್ ಆಗೋಕ್ಕೆ. ಈಗ ನಾನು ಇಲ್ಲಿ ಬೇಳೆ ಇದೆಯಲ್ಲ, ಇದು ಟೊಮ್ಯಾಟೊದು, ಅದು ಎಲ್ಲ ಥಂಡಿ ಆಗಬೇಕಂತ ಪ್ಲೇಟ್ನಲ್ಲಿ ಹಾಕ್ತಾಯಿದ್ದೀನಿ. ಸೀಟಿ ಆಯಿತು, ಒಂದು ತೆಗಿತಾಯಿದ್ದೀನಿ. ಕುಕ್ಕರ್ ತಣ್ಣಗಾಯ್ತು. ಈಗ ಮಸಾಲೆ ಎಲ್ಲ ಇಡ್ತಾಯಿದ್ದೀನಿ, ಹಾಕಿ ತಣ್ಣಗಾಗಬೇಕು. ಆಮೇಲೆ ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ತೀನಿ ಫ್ರೆಂಡ್, ಯಾಕಂದರೆ ಟೈಮ್ ಆಗ್ತಾಯಿದೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕೆ, ಅದಕ್ಕೆ ಬೇಗ ಬೇಗ ಮಾಡ್ತಾ ಇರೋದು ಫ್ರೆಂಡ್ಸ್. ಇದರಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಶಾರ್ಟ್ ಮಾಡಿದ್ದೀನಿ ನಾನು. ಇದು ವಿಡಿಯೋ ಎಲ್ಲ ಜಾಸ್ತಿ ಆಗಿದೆ ಅಂತ ಪೂರ್ತಿ ನೀರು ತೆಗಿತಾ ಇದ್ದೀನಿ. ನೀರು ತೆಗೆದು ಪೂರ್ತಿ ಥಂಡಿ ಆಗೋಕ್ಕೆ ಬಿಡ್ತೀನಿ. ಪ್ಲೇಟ್ನಲ್ಲಿ ಹಾಕಿ ಮಸಾಲೆ ಎಲ್ಲ ಥಂಡಿ ಆದಮೇಲೆ ಜಾರ್ನಲ್ಲಿ ಹಾಕಿ ಇಡ್ತೀನಿ. ಈಗ ಇದು ಪೂರ್ತಿ ತಣ್ಣಗಾಯಿತು ಫ್ರೆಂಡ್ಸ್. ಇದೇ ನೀರು ಹಾಕಿ ಒಂದು ಸ್ವಲ್ಪ ನೀರು ಹಾಕಲ್ಲ ಫ್ರೆಂಡ್ಸ್, ಹಾಗೆ ರುಬ್ತೀನಿ ನಾನು ಜಾರ್ನಲ್ಲಿ ಹಾಕಿ. ನೋಡಿರಿ ಹಾಕ್ತಾಯಿದ್ದೀನಿ ಜಾರಿಗೆ. ಮಸಾಲೆ ಎಲ್ಲ ಆಯಿತು ಫ್ರೆಂಡ್ಸ್. ಈಗ ರುಬ್ಬೋದು ಇದು ಒಂದು ಸ್ವಲ್ಪ ಕುದಿಸ್ಬೇಕು, ಆಮೇಲೆ ಒಗ್ಗರಣೆ ಹಾಕ್ತೀನಿ ನಾನು. ಇನ್ನೂ ಬಿಸಿ ಇದೆ ಮಸಾಲೆ, ಟೈಮ್ ಆಗ್ತಾಯಿದೆ, ಮಕ್ಕಳು ಬಂದಿರ್ತಾರೆ ಈಗ ಮದ್ರಸದಿಂದ. ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಇಡಬೇಕು ಫ್ರೆಂಡ್ಸ್ ಬಾಯ್ಲ್ ಆಗೋಕ್ಕೆ. ಈಗ ಟೇಸ್ಟಿಗೆ ಎಷ್ಟು ಬೇಕು ಉಪ್ಪು ಹಾಕ್ತೀನಿ, ಆಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಆಮೇಲೆ ಹಾಕ್ತೀನಿ ಫ್ರೆಂಡ್ಸ್. ಯಾಕಂದರೆ ಈಗ ನಾನು ಸಾಂಬಾರು ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಅದು ಸಾಂಬಾರು ಪೌಡ್ರು ತುಂಬ ಒಂದು ಸ್ವಲ್ಪ ಖಾರನೇ ಇದೆ, ನಮ್ಮ ಮನೆಯಲ್ಲಿ ಜಾಸ್ತಿ ತಿನ್ನಲ್ಲ, ಅದಕ್ಕೆ ನೋಡಿ ಆಮೇಲೆ ಹಾಕ್ತೀನಿ. ಇದು 2 ಚಮಚ ಹಾಕಿದ್ದೀನಿ ಸಾಂಬಾರು ಪೌಡರ್. ಇದು 100 ಗ್ರಾಮ್ದಷ್ಟು ತೊಗೊಂಡು ಬಂದಿದ್ದೆ ನಾನು ಸಾಂಬಾರು ಪೌಡ್ರು, ಅದಕ್ಕೆ ಚಮಚದಲ್ಲಿ ಹಾಕ್ತಾಯಿರೋದು. ಇಲ್ಲಿ ಮತ್ತು ಎಣ್ಣೆನೂ ಇಡ್ತಾಯಿದ್ದೀನಿ ಬಿಸಿ ಆಗೋಕ್ಕೆ, ವಡೆ ಮಾಡಬೇಕಲ್ಲ, ಅದಕ್ಕೆ ಎಲ್ಲ ಗಜಾಬಿಜಿ ತೋರಿಸ್ತಾಯಿದ್ದೀನಿ. ನಿಮಗೆ ಅರ್ಥ ಆಗ್ತಾಯಿಲ್ಲ ಏನಿಲ್ಲ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ತಣ್ಣಗೆ ಬಿಡ್ತಾಯಿದ್ದೀನಿ, ತಣ್ಣಗಾಗಬೇಕು ಅಂತ. ಇಡ್ಲಿ ಟೇಸ್ಟ್ ಮಾಡಿದೆ, ಒಂದು ಸ್ವಲ್ಪ ಕಡಿಮೆ ಇದೆ, ಅದಕ್ಕೆ ಹಾಕಿ ಮತ್ತು ಖಾರದ ಪುಡಿ. ಇದು ಚೆನ್ನಾಗಿ ಕುದಿಸಬೇಕು ಫ್ರೆಂಡ್ಸ್. ಕುದ್ದಾದ್ಮೇಲೆ ನಾನು ಸಣ್ಣದ ಪ್ಯಾನ್ ಇರುತ್ತಲ್ಲ, ಅದೇ ಇಟ್ಕೊಂಡು ಒಗ್ಗರಣೆ ಹಾಕ್ತೀನಿ ನಾನು. ಅದರಲ್ಲಿ ರೆಡಿ ಆಯಿತು. ಇಲ್ಲಿ ನೋಡಿರಿ ಹಾಕಿದ್ದೀನಿ ಎಣ್ಣೆ, ಸಾಸಿವೆ ಹಾಕಿದ್ದೀನಿ. ಅದರಲ್ಲಿ ಕುದೀತಾ ಇದೆ. ಈಗ ಇಲ್ಲಿ ಇಡ್ತೀನಿ ಫ್ರೆಂಡ್ಸ್. ಸಾಸಿವೆ ಕಾಳು ಎಲ್ಲ ಡ್ಯಾನ್ಸ್ ಮಾಡ್ತಾ ಇರಬೇಕು ಒಗ್ಗರಣೆ ಹಾಕಬೇಕಂದ್ರೆ, ಆವಾಗಲೇ ಒಗ್ಗರಣೆ ಕರೆಕ್ಟಾಗಿರುತ್ತೆ. ಮೆಣಸಿನ್ಕಾಯಿನೂ ಹಾಕಿದ್ದೀನಿ. ಇಲ್ಲಿ ನೋಡಿರಿ, ಇಲ್ಲಿ ಈಗ ಒಗ್ಗರಣೆದಲ್ಲಿ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಇದಾಯಿತು ಒಗ್ಗರಣೆ. ಈಗ ಅದು ಸಾರಿನಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಆಮೇಲೆ ವಡಾ ಹಿಟ್ಟಿನಲ್ಲಿ ನಾನು ಕರಿಬೇವಿನ ಸೊಪ್ಪು ಕಟ್ ಮಾಡಿ ಹಾಕಿದ್ದೀನಿ. ಈಗ ಅದು ಒಂದು ಫ್ರೈ ಮಾಡಬೇಕು. ಬೆಳಗಿನ ನಾಷ್ಟ ಆಯಿತು ಫ್ರೆಂಡ್. ಇದರಲ್ಲಿ ಏನು ಚೇಂಜ್ ಇದೆ ಅಂದರೆ, ಸಾರು ಒಂದು ಚೇಂಜ್ ಇದೆ, ವಡಾ ಮಾಡೋದು ಒಂದು ಮೆಥಡ್ ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡ್ತೀವಿ ಅಂತ. ಮಾಮೂಲಿ ತೂತದ್ದು ವಡಾ ಮಾಡ್ತೀವಲ್ಲ, ಅದು ಮಾಮೂಲಿ ಹಿಟ್ಟು ಗಟ್ಟಿಯಾಗಿದ್ದರೆ ಸರಿಯಾಗಿ ಬರುತ್ತೆ ಈ ಥರ, ಇಲ್ಲಾಂದರೆ ಇಲ್ಲ. ಇನ್ನೊಂದು ಥರ ತೋರಿಸ್ತೀನಿ, ಇನ್ನೊಂದು ರೀತಿಯಲ್ಲಿ ನಿಮಗೆ ವಡಾ ಮಾಡೋದು ಹೇಗೆ ಅಂತ. ಇದು ಫಸ್ಟ್ ಹಾಕ್ಬಿಡ್ತೀನಿ ಫ್ರೆಂಡ್ಸ್, ಯಾಕಂದರೆ ಮದ್ರಸದಿಂದ ಮಕ್ಕಳು ಬಂದರು, ಈಗ ತಿಂಡಿ ಕೇಳ್ತಾರೆ ಅವರು, ಟೈಮ್ ಆಗುತ್ತೆ ಅಂತ, ಅದಕ್ಕೆ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ಇದು ಫ್ರೈ ಆಗ್ತಾಯಿದೆ, ಚೆನ್ನಾಗಿದೆ ಫ್ರೆಂಡ್ಸ್. ಗಟ್ಟಿಯಾಗಿ ರುಬ್ಬಿದ್ದೀನಿ ಅಲ್ಲ, ಅದಕ್ಕೆ ಹಿಟ್ಟು ಚೆನ್ನಾಗಿದೆ. ಇದು ಒಂದು ಸ್ವಲ್ಪ ಫ್ರೈ ಮಾಡಿ ಅವರಿಗೆಲ್ಲ ನಾಷ್ಟ ಕೊಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಹೆಂಗೆ ಬರುತ್ತೆ ಅಂತ. ಕರೆಕ್ಟಿದೆ ಮೆಜರ್ಮೆಂಟ್. ಈಗ ಗಟ್ಟಿಯಾಗಿ ಇಟ್ಟಿರೋದಲ್ಲ, ಅದಕ್ಕೆ ಚೆನ್ನಾಗಿ ಬಂದಿದೆ ವಡ ಎಲ್ಲ. ಫ್ರೈನೂ ಆಗ್ತಾಯಿದೆ, ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಇದು ಸಾರು ರೆಡಿ ಆಯಿತು. ಕೊತ್ತಂಬರಿ ಮೇಲೆಯಿಂದ ಕಟ್ ಮಾಡಿ ಹಾಕಿದ್ದೀನಿ, ಒಂದು ಸ್ವಲ್ಪ ಗಾರ್ನಿಷಿಂಗ್ ಇರಲಿ ಅಂತ. ಇಲ್ಲಿ ಒಂದು ಸ್ವಲ್ಪ ಫೋಟೋನೂ ಬೇಕಲ್ಲ ಥಂಬ್ನೇಲಿಗೆ, ಅದಕ್ಕೆ ಇಡ್ತಾಯಿದ್ದೀನಿ ಫ್ರೆಂಡ್ಸ್.
ವಡೆ ಮತ್ತು ಇದು ನಾನು ಚಟ್ನಿ ಮಾಡಿಲ್ಲ, ಚಟ್ನಿ ನೆನ್ನೆ ಫ್ರೆಂಡ್ಸ್ ಇದು ಖುಷ್ಕದಕ್ಕೆ ಮಾಡಿದ್ದೆ ನಾನು ಚಟ್ನಿ. ಖುಷ್ಕ ಮಾಡಿದ್ದೀನಲ್ಲ ಆವಾಗ ಅದ್ರ ಜೊತೆ ಮಾಡಿದ್ದೆ, ಅದೇ ಚಟ್ನಿ ಇದು. ಈಗ ಮಾಡಿಲ್ಲ ನಾನು ಸದ್ಯಕ್ಕೆ. ಈಗ ನಮ್ಮ ಪ್ಲೇಟ್ ರೆಡಿ ಆಗ್ತಾಯಿದೆ. ಸಾರು ನೋಡಿರಿ ಸೇಮ್ ಸಾಂಬಾರು ಥರ ಕಾಣ್ತಾ ಇದೆ. ಅದರಲ್ಲಿ ಏನು ತರಕಾರಿ ಹಾಕಿಲ್ಲ ನಾನು, ಸಾಂಬಾರ್ದಲ್ಲಿ ತರಕಾರಿ ಇರುತ್ತೆ, ಇದರಲ್ಲಿ ಹಾಕಿಲ್ಲ ನಾನು. ಇದೇ ರೀತಿ ನೀವು ಮಾಡ್ಕೊಳ್ಳಿ ಫ್ರೆಂಡ್, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಪದೇ ಪದೇ ಮಕ್ಕಳು ಇದೇ ಬೇಕು ಅಂತಾರೆ. ಈಗ ನೋಡ್ರಿ ಇಲ್ಲಿ ಈ ಥರ ಇದು ಏನು ಹೇಳ್ತಾರೆ, ಜಲ್ದಿ ಅಂತಾರೆ, ಏನು ಹೇಳ್ತಾರೆ ಗೊತ್ತಿಲ್ಲ, ನಾವು ಚಾಚನ್ನಿ ಅಂತೀವಿ ಇದಕ್ಕೆ. ಅದು ಒಂದು ಸ್ವಲ್ಪ ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಚ್ಚಬೇಕು ಫ್ರೆಂಡ್ಸ್. ನಾನು ಹಚ್ಚಿದ್ದೀನಿ, ಹಿಟ್ಟು ಅದ್ರ ಮೇಲೆ ಇಟ್ಟಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ತೂತ ಮಾಡಬೇಕು, ಅದು ಚೆನ್ನಾಗಿ ಬರುತ್ತೆ ಇದನ್ನು ಮಾಡೋಕ್ಕೆ. ಇಲ್ಲಿ ನೋಡಿರಿ ಹಿಟ್ಟಿಟ್ಟಿದ್ದೀನಿ, ಈಗ ಹಾಕ್ತಾಯಿದ್ದೀನಿ ನಾನು. ಹಾಗೆ ಹಾಕಿದೆ, ಈ ಥರ ಹಾಕಬೇಕು ಫ್ರೆಂಡ್ಸ್. ನಿಮಗೆ ತೋರಿಸ್ತಾ ಇರೋದು, ಈಗ ಹಾಕಿ ತೋರಿಸ್ತೀನಿ ನಿಮಗೆ. ಈ ಥರ ಒಂದು ಸ್ವಲ್ಪ ತೂತ ಮಾಡಬೇಕು. ಇದು ಒಂದು ಕೈಯಲ್ಲಿ ಫೋನ್ ಇದೆ, ಒಂದು ಕೈಯಲ್ಲಿ ಮಾಡ್ತಾ ಇರೋದಲ್ಲ, ಅದಕ್ಕೆ ಪದೇ ಪದೇ ಬೀಳ್ತಾ ಇದೆ. ಈಗ ನೋಡಿರಿ ಈ ಥರ ಹಾಕಿದ್ದೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಯಾರಿಗೂ ಬರಲ್ಲ ತೂತದ್ದು ವಡೆ ಮಾಡೋಕ್ಕೆ, ಈ ಥರ ಮಾಡ್ಕೊಳ್ಳಿ ನೀವು. ಇದು ಟಿಪ್ ಹೇಳ್ತಾ ಇರೋದು ಫ್ರೆಂಡ್ಸ್ ನಿಮಗೆ. ಸ್ಟೀಲೇ ಇರಬೇಕು ಇದು ಚಾಚನ್ನಿ. ಪ್ಲಾಸ್ಟಿಕ್ಕಿಂದು ಇದ್ದರೆ ಚೆನ್ನಾಗಾಗಲ್ಲ, ಅದು ಪೂರ್ತಿ ಇದಾಗತ್ತೆ, ಅದು ಎಣ್ಣೆಯಲ್ಲಿ ಕರಗತ್ತೆ. ಅದಕ್ಕೆ ಸ್ಟೀಲೇ ಇರಬೇಕು. ತುಂಬ ಸುಲಭ ಫ್ರೆಂಡ್. ಈ ಥರ ಹಚ್ಚಿ, ನೀರು ಹಚ್ಚಿ, ಹಿಟ್ಟು ಹಾಕಿ ಈ ಥರ ಇಡಬೇಕು, ತೂತ ಮಾಡಬೇಕು ಫ್ರೆಂಡ್ಸ್. ಆಯ್ತು, ಇದು ಬೋಂಡಾ ಶೇಪ್. ನಮಗೆ ಯಾವ್ದು ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬಹುದು ನಮಗೆ. ನೋಡಿರಿ ನನಗೆ ಇದು ಆಯಿತು ಫ್ರೆಂಡ್ಸ್. ಒಂದು ಸ್ವಲ್ಪ ಮಿಸ್ ಆಯಿತು ಎಣ್ಣೆಯಲ್ಲಿ ಹಾಕೋಕ್ಕೆ. ಹೆಂಗೆ ನಾನು ಮಾಡ್ತಾಯಿದ್ದೀನಿ ಹಾಗೆ ತೋರಿಸ್ತಾ ಇರೋದು ಫ್ರೆಂಡ್ಸ್ ನಿಮಗೆ. ಇದರಲ್ಲಿ ಏನು ಫಿಲ್ಟರು ಮಾಡ್ತಾಯಿಲ್ಲ ನಾನು, ಮತ್ತು ಎಡಿಟ್ನಲ್ಲಿ ಏನು ಕಟ್ ಮಾಡ್ತಾಯಿಲ್ಲ. ಹೆಂಗೆ ಮಾಡಿದ್ದೀನಿ ಹಾಗೆ ತೋರಿಸ್ತಾ ಇರೋದು ಫ್ರೆಂಡ್ಸ್. ನನಗೆ ಈಸಿ ಇರೋದು ಕೈಯಲ್ಲಿ ಮಾಡೋದು. ಇಲ್ಲಿ ನೋಡಿರಿ ಊಟಕ್ಕೆ ಕೊಟ್ಟಿದ್ದೀನಿ, ಅವರಿಗೆ ಬಿಸಿ ಬಿಸಿ ಹಾಕಿ ಕೊಡ್ತಾ ಇರೋದು. 3 ಜನನೂ ಕೂತಿದ್ದಾರೆ ಇಲ್ಲಿ, ಅಪ್ಪ ಮಕ್ಕಳು. ಹೀಗೆ ಕೂರಿ ತಿನ್ನೋದು ಫ್ರೆಂಡ್. ನಾಷ್ಟ ಆದರೆ, ಊಟ ಇತ್ತು ಅಂದರೆ ಹೀಗೆ ನಾವು ಊಟ ಮಾಡೋದು ಕುತ್ಕೊಂಡು ಕೆಳಗಡೆ. ಈ ಥರ ಮತ್ತೊಂದು ಸಲ ತೋರಿಸ್ತಾ ಇರೋದಿಲ್ಲಿ. ಬರೀ ನೀರೇ ಹಚ್ಚಿದ್ದು ನಾನು, ಜಾಸ್ತಿ ಹಚ್ಚಬಾರ್ದು, ಸ್ವಲ್ಪ ಹಚ್ಚಬೇಕು. ವಡೆ ಎಷ್ಟು ದೊಡ್ಡದು ಬೇಕು ಅದು ಮಾಡ್ಬೋದು, ಸಣ್ಣ ಬೇಕಾದರೂ ಮಾಡ್ಬೋದು. ಇಲ್ಲಿ ನೋಡಿರಿ ಈಗ ಕ್ಲೀನಾಗಿ ಮಾಡ್ಬೋದು ಫ್ರೆಂಡ್ಸ್. ತುಂಬ ಸುಲಭ ಇದೆ ಮಾಡೋದಿದು, ಏನು ಕಷ್ಟ ಏನಿಲ್ಲ. ನನಗೆ ಹಿಟ್ಟು ಚೆನ್ನಾಗಿದೆ ಅಲ್ಲ, ಕೈಯಲ್ಲೇ ಮಾಡಿ ಹಾಕ್ತೀನಿ ನಾನು ಫ್ರೆಂಡ್ಸ್. ಇದು ನಿಮಗೆ ತೋರಿಸ್ತಾ ಇರೋದು. ಮತ್ತೆ ಇಲ್ಲಿ ನೋಡಿರಿ ನಿಧಾನವಾಗಿ ಹಾಕಬೇಕು. ಆಯಿತು, ಅಷ್ಟೇ. ಇವತ್ತು ನೋಡಿರಿ ಫ್ರೆಂಡ್ಸ್, ಇದೇ ಟಿಪ್ ನಂದು ರೆಸಿಪಿ ಮಾಡೋದು. ನಾನು ಕೈಯಿಂದಲೇ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿದೆ ಮೆಥೆಡ್ಡು. ಎಲ್ಲ ಈ ಥರನೇ ಮಾಡಿ ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ನಿಮಗೆ ಯಾವುದು ರೀತಿ ಚೆನ್ನಾಗಿದೆ ನನಗೆ ಕಮೆಂಟ್ ಮಾಡಿರಿ. ಕೈಯಲ್ಲಿ ಮಾಡ್ತಾ ಇರೋದು ಚೆನ್ನಾಗಿದೆಯಾ, ಏನಿಲ್ಲಿ ಜರಡಿದಲ್ಲಿ ಮಾಡಿದ್ದು ಚೆನ್ನಾಗಿದೆಯಾ, ಪ್ಲೀಸ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನನ್ನ ಮಾತು ನಿಮಗೆ ಅರ್ಥ ಆಗ್ತಾ ಇದೆಯಾ, ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ ಫ್ರೆಂಡ್. ಅದನ್ನು ಈಗ ಫ್ರೈ ಆಗ್ತಾಯಿದೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ವಿಡಿಯೋ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿರಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ವಿಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್.